Breaking news, KTM is facing bankruptcy. Potential investors, including Bajaj and CF Moto, are being courted. The clock is ticking for KTM. KTM is in hot water. Debts exceeding €2 billion and a staggering 300,000 unsold motorcycles. ಅಂದ್ರೆ ನಿಮ್ ಹೀರೋ ಸೋತೋದ್ನಾ? ಸೋತೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. May I come in? ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಮ್ಮ ಹತ್ರ ಇರೋದು ಇವತ್ತು ಆಲ್ ನ್ಯೂ ADV 350. ಏನಂದೆ ಇನ್ನೊಂದ್ಸಲ ಹೇಳು. ನಮ್ಮ ಹತ್ರ ಇರೋದು ಇವತ್ತು ಆಲ್ ನ್ಯೂ ADV 350. ಸೈಕಾಗಿದೆ ಗುರು, ಗಾಡಿ ಅಂತೂ ನನಗಂತೂ ಸಖತ್ ಇಷ್ಟ ಆಯ್ತು. ಪವರ್ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ರಿ. KTM ಸ್ವಲ್ಪ ದಿವಸದಿಂದ ಮಾರ್ಕೆಟ್ ಅಲ್ಲಿ ಬಿದೋಗ್ಬಿಟ್ಟಿತ್ತು, ಒಳ್ಳೆ ಕಂಬ್ಯಾಕ್ ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಗಾಡಿಯಿಂದ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಈ ಗಾಡಿಲಿ ಒಟ್ಟು 2 ವೇರಿಯಂಟ್ ಸದ್ಯಕ್ಕೆ ಲಾಂಚ್ ಮಾಡಿದ್ದಾರೆ. ಒಂದು ಬಂದು ಅಡ್ವೆಂಚರ್ ಎಸ್, ಇನ್ನೊಂದು ಬಂದು ಅಡ್ವೆಂಚರ್ ಎಕ್ಸ್. ಅಡ್ವೆಂಚರ್ ಎಸ್ ಬಂದು ಇದು ಟಾಪ್ ಮಾಡಲು. ಈ ಗಾಡಿದು ಬಂದು ಆನ್ ರೋಡ್ ಪ್ರೈಸ್ ನಿಮಗೆ ಶಿವಮೊಗ್ಗದಲ್ಲಿ 4,73,000 ಇದೆ. ಅದೇ ಅಡ್ವೆಂಚರ್ ಎಕ್ಸ್ ತಗೊಂತೀರಾ ಅಂದ್ರೆ ನಿಮಗೆ 3,65,000 ಸಮಥಿಂಗ್ ಆಗುತ್ತೆ. ನನಗೆ ಕೇಳಿದ್ರೆ ಒನ್ ಆಫ್ ದ ಬೆಸ್ಟ್ ADV ಬೈಕ್ ಅಂತಾನೆ ಹೇಳ್ತೀನಿ. ಬಟ್ ಡಿಸೈನ್ ವೈಸ್ ಕೆಲವೊಬ್ಬರಿಗೆ ಇದು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ನನಗೆ ಪರ್ಟಿಕ್ಯುಲರ್ಲಿ ಫ್ರಂಟ್ ಹೆಡ್ಲೈಟ್ ಡಿಸೈನ್ ಒಂದು ಅಷ್ಟು ಇಷ್ಟ ಆಗಿಲ್ಲ, ಸ್ವಲ್ಪ ಆಡಾಗಿ ಕಾಣತ್ತದು. ಅದು ಬಿಟ್ರೆ ಓವರ್ ಆಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇಷ್ಟೊಂದು ಫೀಚರ್ಸ್ ಯಾರು ಕೊಟ್ಟಿಲ್ಲ ಅನ್ಸುತ್ತೆ. ಲೈಫೇ ಹಾಳ್ ಮಾಡ್ಬಿಟ್ಟ. ಈ ಗಾಡಿನ ಕಂಪ್ಲೀಟ್ ಆಗಿ ನಿಮಗೆ ಡಕಾರ್ ರಲ್ಲಿ ಹೊಡಿತಾರಲ್ಲ, ಆ ಗಾಡಿನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು. ಕಂಪ್ಲೀಟ್ ಬಾಡಿ ಶೇಪ್ ನ ನೋಡಬಹುದು ನೀವು, ಎಲ್ಲಾದ್ರೂ ಸೇಮ್ ಹಂಗೆ ಬರುತ್ತೆ. ಫ್ರಂಟ್ ಅಲ್ಲಿ ನೀವು ನೋಡಬಹುದು ಫಾರ್ ದ ಫಸ್ಟ್ ಟೈಮ್ KTM ಇಂಡಿಕೇಟರ್ಸ್ ನ ಚೇಂಜ್ ಮಾಡಿದ್ದಾರೆ. ಒಟ್ಟು ನಿಮಗೆ ಈ ಗಾಡಿಲಿ 2 ಕಲರ್ ಆಪ್ಷನ್ ಬರುತ್ತೆ. ಇದು ಬಂದು ಸೆರಾಮಿಕ್ ವೈಟ್, ಇನ್ನೊಂದು ಬಂದು ಎಲೆಕ್ಟ್ರಾನಿಕ್ ಆರೆಂಜ್ ಅಂತ. ಈಗ ಏನಿದೆ ಈ ಪೇಂಟ್ ಕಲರ್ ಸ್ಕೀಮ್ ಉಲ್ಟಾ ಇದೆ ಅಷ್ಟೇ. ಅದರಲ್ಲಿ ಅಲ್ಲಿ ವೈಟ್ ಬರುತ್ತೆ, ಇಲ್ಲಿ ಆರೆಂಜ್ ಬರುತ್ತೆ. ಆಯ್ತು. ಆಮೇಲೆ ಇದುವರೆಗೂ ಏನ್ KTMs ನ ಪ್ಲಾಸ್ಟಿಕ್ ಅಂತ ಆಡ್ಕೊಂತ ಇದ್ರು, ಈ ಸತಿ ಪ್ಲಾಸ್ಟಿಕ್ ಏನೇ ಕೊಟ್ಟಿರೋದು, ಬಟ್ ತುಂಬಾನೇ ಇಂಪ್ರೂವೈಸ್ ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ಹೆವಿ ಸ್ಟ್ರಾಂಗ್ ಆಗಿದೆ ಇದು ಮೆಟೀರಿಯಲ್. ಈ ಸತಿ ಇವರು ಯೂಸ್ ಮಾಡಿರೋದು ಪಾಲಿಪ್ರೊಪೆಲಿನ್ ಅಂತ. ಅಂದ್ರೆ ಇದೇನ್ ನೋಡ್ತಾ ಇದೀರಾ ನೀವು, ಇದೆಲ್ಲ ಸ್ಟಿಕ್ಕರ್ಸ್ ಅಲ್ಲ, ಎಂಬ್ರಾಯ್ಡ್ ಆಗಿದೆ ಇದು ಪ್ಲಾಸ್ಟಿಕ್ ಒಳಗಡೆನೆ. ಈಗ ಈ ಪೋರ್ಷನ್ ಏನಿದೆ ಇಲ್ಲಿ ಸ್ಕ್ರಾಚ್ ಆದ್ರೂ ನಿಮಗೆ ವೈಟ್ ಕಾಣಲ್ಲ, ಬ್ಲಾಕ್ ಇರುತ್ತೆ. ಇದು ಕಂಪ್ಲೀಟ್ ಈ ಪೀಸ್ ಏನಿದೆ ಇದು ಬ್ಲಾಕ್ ಕಲರ್ ದೇ ಪ್ಲಾಸ್ಟಿಕ್, ಇದಿಷ್ಟೇನಿದೆ ಇದು ಆರೆಂಜ್ ದೇ ಪ್ಲಾಸ್ಟಿಕ್, ಇಲ್ಲೇನಿದೆ ಇದು ವೈಟ್ ಕಲರ್ ದೇ ಪ್ಲಾಸ್ಟಿಕ್. ಇನ್ನು ಸ್ಟ್ರೈಟ್ ಅವೇ ಇಂಜಿನ್ ಕಡೆ ಬಂದ್ರೆ ನಿಮಗೆ ಇಲ್ಲಿ ಬಂದು 398cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ LC4C ಇಂಜಿನ್ ಬರುತ್ತೆ. ಈ ಇಂಜಿನ್ ಬಂದು 46 ಹಾರ್ಸ್ ಪವರ್ ಮತ್ತು 39 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಫ್ ರೋಡ್ಸ್ ಅಲ್ಲೆಲ್ಲ ನಿಮಗೆ ಟಾರ್ಕ್ ಇಂದ ಏನು ತಲೆನೋವೇ ಇಲ್ಲ, ಹೆವಿ ಟಾರ್ಕ್ ಇದೆ ಗಾಡಿಲಿ. ಕಾರ್ನರಿಂಗ್ ಗ್ರಿಪ್ಸ್ ಕ್ರೇಜ್ ಆಗಿದೆ ಅನ್ಕೊಳ್ರಿ ಈ ಗಾಡಿಲಿ. ಎಲ್ಲರೂ ನಿಮಗೆ ಗಾಡಿ ಬಿಟ್ಕೊಡಲ್ಲ. ಫ್ರಂಟ್ ಅಲ್ಲಿ ನಿಮಗೆ 90/90 ಸೆಕ್ಷನ್ ಅಪೋಲೋ ಟೈರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ 130/80 ಸೆಕ್ಷನ್ ಅಪೋಲೋ ಟೈರ್ಸ್ ನ ಕೊಟ್ಟಿದ್ದಾನೆ. ಇದರಲ್ಲಿ ಕ್ರೇಜಿ ಥಿಂಗ್ ಏನಪ್ಪಾ ಅಂದ್ರೆ ಸ್ಪೋಕ್ ವೀಲ್ಸ್ ಆಗಿದ್ರು ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ ನ ಕೊಟ್ಟಿದ್ದಾರೆ. ಇದು KTM ಅವ್ರದೇ ಪೇಟೆಂಟ್ ಡಿಸೈನ್. ಇನ್ನ ಇದರಲ್ಲಿ ನಿಮಗೆ 13 ಲೀಟರ್ಸ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆನ್ ಆವರೇಜ್ ಏನಿಲ್ಲ ಅಂದ್ರೂ 25 ಅಂತೂ ಬಂದೇ ಬರುತ್ತೆ ಮೈಲೇಜ್. ಆಯ್ತು. ಆಮೇಲೆ ಕ್ವಿಕ್ ಶಿಫ್ಟರ್ ಅಪ್ ಡೌನ್ ಮಾತ್ರ ಬಟ್ಟರ್ ಸ್ಮೂತ್ ಆಗಿ ಬೀಳ್ತಾ ಇದೆ ಗುರು. ಇದರಲ್ಲಿ ಚೂರುನು ಲ್ಯಾಗ್ ಇಲ್ಲ, ರಪ್ ಅನ್ನಂಗ್ ಬೀಳ್ತಾ ಇದೆ ಅನ್ಕೊಳ್ರಿ ಹಂಗೆ. ನನಗೆ ಈ ಗಾಡಿಲಿ ಮಿಸ್ಸಿಂಗ್ ಅನ್ಸಿದ್ದು ಏನಪ್ಪಾ ಅಂದ್ರೆ ಈ ವೈಸರ್ ಇದೆಯಲ್ಲ, ಇದನ್ನ ಇವರು ಅಡ್ಜಸ್ಟೇಬಲ್ ಕೊಡ್ಬೋದಿತ್ತು, ನಾನು ಕೊಡಲ್ಲ. ಇನ್ನ ಎಕ್ಸ್ಟ್ರಾ ಫಂಕ್ಷನ್ಸ್ ಕಡೆ ಬಂದ್ರೆ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಬರುತ್ತೆ, ರಿಮೋಟ್ ಕಂಟ್ರೋಲ್ ಮೋಡ್ ಕೂಡ ಇದೆ. ಇಲ್ಲೇ ನೀವು ಕಾಲ್ ನ ಕಟ್ ಮತ್ತೆ ರಿಸೀವ್ ಕೂಡ ಮಾಡಬಹುದು, ಇನ್ನ ಆಡಿಯೋ ಕೂಡ ಕಂಟ್ರೋಲ್ ಮಾಡಬಹುದು. ಇನ್ನ ಈ ಕಡೆ ಬಂದ್ರೆ ನಿಮಗೆ ಶಿಫ್ಟ್ ಲೈಟ್ ನ ಅಡ್ಜಸ್ಟ್ ಮಾಡ್ಕೊಬಹುದು ಎಷ್ಟಿಗೆ ಬೇಕು ಅಂತ. ಗಾಡಿ ಇನ್ನು 1000 ಕಿಲೋಮೀಟರ್ಸ್ ಓಡಿಲ್ಲ, ಸೊ ನಿಮಗೆ ಅದೀಗ ಬರಲ್ಲ. ಇನ್ನ ಕನೆಕ್ಟಿವಿಟಿ ಇದೆ, ಮೊಬೈಲ್ ಕನೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನೀವು ನೋಡಬಹುದು ಕಸ್ಟಮ್ ಸ್ವಿಚ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಕಸ್ಟಮ್ ಸ್ವಿಚ್ ಹೋಗಿ ಏನ್ ಫಂಕ್ಷನ್ ಬೇಕು ಅಂತ ಸೆಟ್ ಮಾಡ್ಕೊಬಹುದು. ರೈಡ್ ಮೋಡ್ ನ ಇದೆ ಕಸ್ಟಮ್ ಸ್ವಿಚ್ ಇಂದ ಕ್ವಿಕ್ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲ ನಿಮಗೆ ABS ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲ ನಿಮಗೆ ಟ್ರಿಪ್ ಇನ್ಫೋ ಬೇಕಾ, ಕ್ರೂಸ್ ಕಂಟ್ರೋಲ್ ಬೇಕಾ, ಯಾವ್ದು ನಿಮಗೆ ಬೇಕೋ ಇದು ಕಸ್ಟಮ್ ಸ್ವಿಚ್, ಇದು ಕಂಪ್ಲೀಟ್ ಆಗಿ ಕಸ್ಟಮೈಸ್ ಮಾಡ್ಕೊಬಹುದು. ನಿಮಗೆ ಏನ್ ಫಂಕ್ಷನ್ ಬೇಕೋ ಅದನ್ನ ಇಟ್ಕೊಬಹುದು. ಇಲ್ಲಿ ಸಕಲಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಕಡೆ ಬಂದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಈ ಸೆಗ್ಮೆಂಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಗುರು ಕ್ರೂಸ್ ಕಂಟ್ರೋಲ್. ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ನ ಹೈ ಮಾಡ್ಕೊಬಹುದು. ಇನ್ನ ಬ್ಯಾಕ್ ಸೈಡ್ ಏನಿದೆಯಲ್ಲ ಇದರಲ್ಲಿ ನೀವು ಲೋ ಮಾಡ್ಕೊಬಹುದು. ಇನ್ನ ಚಾರ್ಜಿಂಗ್ ಮೌಂಟ್ ಬಂದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. Type C ಚಾರ್ಜಿಂಗ್ ಮೌಂಟ್ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಆಕ್ಚುಲಿ ಒಳ್ಳೇದಾಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊಬೈಲ್ ಮೌಂಟ್ ನಾವು ಜನರಲ್ ಆಗಿ ಹಾಕದೇ ಇಲ್ಲ.
ಇಲ್ಲಿ, ಸೊ ದಟ್ ನೀವು ಚಾರ್ಜ್ ಆರಾಮಾಗಿ ಇಲ್ಲೇ ಮಾಡ್ಕೊಬಹುದು. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ WP ಏಪೆಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈ ಸಸ್ಪೆನ್ಷನ್ಸ್ ಬಂದು ಕಂಪ್ಲೀಟ್ ಆಗಿ ಅಡ್ಜಸ್ಟೇಬಲ್ ಇರುತ್ತೆ. ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ ಸಿಂಗಲ್ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಒಂದು ADV ಅನ್ನೋದಕ್ಕಿಂತನೂ ಒಂದು ಪ್ರಾಪರ್ ಡಕಾರ್ ರ್ಯಾಲಿ ಬೈಕ್ ತರ ಮಾಡ್ಬಿಟ್ಟಿದ್ದಾರೆ ಇವರು. ಹೆವಿ ಶಾರ್ಪಿ ಡಿಸೈನ್ಸ್ ಇದೆ, ತುಂಬಾ ನ್ಯಾರೋ ಆಗಿದೆ ಬೈಕ್. ಹಿಂದೆ ನೀವು ನೋಡಬಹುದು ಇಲ್ಲಿ ಎಷ್ಟು ಸ್ಲೀಕ್ ಆಗಿದೆ ಅಂತ. ಇನ್ನು ಸೀಟ್ಸ್ ಕಡೆ ಬಂದ್ರೆ ನಿಮಗೆ ರೈಡರ್ ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ, ಬಟ್ ಪಿಲಿಯನ್ ಸೀಟ್ಸ್ ಸ್ವಲ್ಪ ಸಣ್ಣದಿದೆ ಅಂತ ಹೇಳ್ತೀನಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದರಲ್ಲಿ ನಿಮಗೆ ರೈಡ್ ಬೈ ವೈರ್ ಟೆಕ್ನಾಲಜಿ ಕೂಡ ಕೊಟ್ಟಿದ್ದಾರೆ. ಸೊ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಕಳಿಸ್ತೀರಾ ಈಗ? ತಡೀರಿ, ನಮ್ಮ ಬಾಯ್ಸ್ ಎಲ್ಲೋದ್ರು ನೋಡ. ಥೂ, ಈ ಕಡೆ ಕೈ ಹಾಕಿದ್ರೆ 20 ಬಟನ್ ಇದೆ ಗುರು, ಯಾವ್ದು ನೊತ್ಬೇಕು ಅಂತಾನೆ ಗೊತ್ತಾಗಲ್ಲ ತಕ್ಷಣಕ್ಕೆ. ಇವ್ನ ಯಾವನ ಸೆಡೆ ನನ್ ಮಗ. ನಾನು ನಿಮಗೆ ವೆಯ್ಟ್ ಮಾಡ್ತಿದ್ದೆ, ನಡಿ. A few moments later. ಅಲ್ಲ ಹೆಂಗು ಶೋರೂಮ್ ಗಾಡಿ ಸಿಕ್ಕಿದೆ, ಒಂದ್ಸತಿ ಬರ್ನೌಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಬ್ಯೂಟಿಫುಲ್ ಐಡಿಯಾ ಹೇಳ್ತಾವ. ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಈ ಗಾಡಿನ ನಾನು ನಿಮಗೆ ನೇಮ್ ಮಾಡಬೇಕು ಅಂದ್ರೆ ಎಕ್ಸ್ಪಲ್ಸಿನ ಅಪ್ಪ ಅಂತ ಹೇಳ್ತೀನಿ. ಯಾಕಂದ್ರೆ ಎಕ್ಸ್ಪಲ್ಸ್ ಅಲ್ಲಿ ನಿಮಗೆ ಪವರ್ ಕಮ್ಮಿ ಇದೆ, ಬಟ್ ಸಖತ್ ಆಟ ಆಡ್ಬೋದು ಗಾಡಿನ. ಬಟ್ ಈ ಗಾಡಿಲಿ ನಿಮಗೆ ಆಟ ಆಡಕ್ಕೂ ಹಂಗೆ ಇದೆ, ಇದರಲ್ಲಿರೋ ಪವರ್ ಕೂಡ ಹಂಗೆ ಇದೆ. ಸೊ ಒಂದು ಬೆಸ್ಟ್ ಆಫ್ ರೋಡರ್ ಅಂತಾನೆ ಹೇಳ್ತೀನಿ. ಟೂರಿಂಗ್ ಕಿಂತ ನಾನು ಇದನ್ನ ನಿಮಗೆ ಆಫ್ ರೋಡ್ಸಿಗೆ ತುಂಬಾ ಸಜೆಸ್ಟ್ ಮಾಡ್ತೀನಿ. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಜಾಸ್ತಿ ಇದೆ, ಸಖತ್ ಇದೆ. 277 mm ಏನೋ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸು. ಏನಾಗಲ್ಲ, ಟೆಸ್ಟಿಂಗ್ ಆಗಿದೆ ಅದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇನ್ನ 4,73,000 ಕೊಟ್ಟು ಈ ಗಾಡಿನ ತಗೊಳೋದು ವರ್ತಿದ್ಯಾ ಗುರು ಅಂತ ನೀವೇನಾರು ನನಗೆ ಕೇಳಿದ್ರೆ, ನೀವೇನಾರು ಒಂದು ಪಕ್ಕಾ ಪ್ರಾಪರ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ ನಿಮಗೆ ಈ ಗಾಡಿಗಿಂತ ಬೆಸ್ಟ್ ಆಪ್ಷನ್ ಇನ್ನೊಂದು ಇಲ್ವೇ ಇಲ್ಲ ಅಂತ ಹೇಳ್ತೀನಿ. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ 390 ADV ಮಾತ್ರ ಆಲ್ಮೋಸ್ಟ್ ಎಲ್ಲಾ ತರ ಫೀಚರ್ಸು, ಎಲ್ಲಾ ತರ ಅಡ್ವಾನ್ಸ್ ಏನೇನ್ ಬೇಕು ಎಲ್ಲಾನು ಕೊಟ್ಬಿಟ್ಟಿದ್ದಾರೆ ಗುರು. ಒನ್ ಆಫ್ ದ ಬೆಸ್ಟ್ ಆಫ್ ರೋಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. ಇನ್ನ ನನಗೆ ಇಲ್ಲ ಗುರು, ಫೀಚರ್ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆ ಆಫ್ ರೋಡಿಂಗ್ ಗಾಡಿ ಬೇಕು ಅಂದ್ರೆ ನೀವು ಇದರಲ್ಲೇ 390X ಹೋಗ್ಬೋದು. ಅದರಲ್ಲಿ ನಿಮಗೆ ಫೀಚರ್ ಸ್ವಲ್ಪ ಕಮ್ಮಿ ಬರುತ್ತೆ, ಬಟ್ ಗಾಡಿ ಕೂಡ ಓ ಬ್ರೋ, ಸರಿ ಗೋಪಾಳ. ಹಾಂ ಬ್ರೋ, ರೆಕಾರ್ಡ್ ಆಗ್ತಾ ಇದೆ ಈಗ. ಮದನ್ ಶೇಟ್ ಅಂತ ಇದೆ ನೋಡಿ, ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡೂ ಇದೆ. MADANSHET. ಚೆನ್ನಾಗಿದೆಯಾ? ನೀವೆಲ್ಲಿರೋದು? ಓಕೆ ಬ್ರೋ, ಸಿಗೋಣ. ಏನು ಹೇಳ್ತಾ ಇದೆ ಗುರು, ಮತ್ತೆ ಹೋಯ್ತು ನನಗೆ. ಹಿಮಾಲಯನ್ 450 ತೊಗೊಬೇಕು ಅಂತ ಇದ್ದವರು ಈ ಗಾಡಿನ ಒಂದ್ಸತಿ ಓಡಿಸಿ ನೋಡಿ, ನಿಮಗೆ ಮೇ ಬಿ ಇಷ್ಟ ಆಗ್ಬೋದು. ಹಿಮಾಲಯನ್ 450ಗೆ ಕಂಪೇರ್ ಮಾಡಿದ್ರೆ ಹೌದು, ಟೂರಿಂಗಲ್ಲಿ ಆ ಗಾಡಿ ನಿಮಗೆ ತುಂಬಾ ಚೆನ್ನಾಗಿದೆ. ಬಟ್ ನಿಮಗೆ ಆಫ್ ರೋಡ್ಸಲ್ಲಿ ಆಟ ಆಡ್ತೀನಿ, ಲೈಟ್ ವೇಟ್ ಆಗಿ ನನಗೊಂದು ಗಾಡಿ ಬೇಕು ಅಂದರೆ ADV 390 ಫಾರ್ ಆ್ಯಂಡ್ ಫಾರ್ ಬೆಟರ್ ಆಗಿದೆ ಗುರು. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.